ಕೊಪ್ಪಳ ಜಿಲ್ಲೆಯ ಗಂಗಾವತಿ, ಕಾರಟಗಿ ಮತ್ತು ಕನಕಗಿರಿ ಭಾಗಗಳಲ್ಲಿ ಗಂಗಾವತಿ ಪೊಲೀಸ್ ಉಪವಿಭಾಗ ವ್ಯಾಪ್ತಿಯಲ್ಲಿ ಅನಧಿಕೃತವಾಗಿ ಸ್ಥಾಪಿಸಲ್ಪಟ್ಟಿರುವ ಮರಳು ಪಾಯಿಂಟ್ಗಳು ಹಾಗೂ ಅಕ್ರಮ ಮದ್ಯ ಮಾರಾಟ, ಜೂಜಾಟ ಹಾಗೂ ಅಕ್ರಮ ಚಟುವಟಿಕೆಗಳು ತಡೆಯಲು ವಿಶೇಷ ಪೊಲೀಸ್ ತಂಡವನ್ನು ರಚಿಸಿ ಅಕ್ರಮ ದಂಧೆಗಳ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಗಂಗಾವತಿ ನಗರದ ಸೆಕ್ಷನ್ ದೇವರದಿಂದ ಪೊಲೀಸ್ ಠಾಣೆಯವರೆಗೆ ಕಲ್ಯಾಣ ಕರ್ನಾಟಕ ರೈತ ಸಂಘ ಸಮಿತಿ ಮೂಲಕ ಮಾನ್ಯ ಡಿವೈಎಸ್ಪಿ ಅವರಿಗೆ ತಮ್ಮ ಮನವಿ ಪತ್ರವನ್ನು ಸಲ್ಲಿಸಿದರು. ಸರ್, ತಮಗೆ ವಿಶೇಷವಾಗಿ ಇನ್ನೊಂದು ಏನು ಅಂತಂದರೆ ಏನಂದ್ರೆ ಹಳ್ಳಿಗಳಲ್ಲಿ ಯಾರು ಏನು ತಪ್ಪು ತಪ್ಪಿಸಲ್ಲ, ಅವರು ತಪ್ಪು ಬಿಡೋಲ್ಲ, ತಪ್ಪಲಿಗೆ ಹೊರಗಡೆ ಬಿಡ್ತಾರೆ. ಅವರು ನಾವು ಏನು ಜಾಸ್ತಿ ಅವ್ರು ಯೋಗ್ಯತೆಗಿನ ವಿಶ್ವಾಸ ಇಟ್ಟಿರಲ್ಲ. ಅವ್ರು ಬಡವರಲ್ಲೂ ಸಾಕೋರಲ್ಲ ಯಾರು ಇದ್ರಲ್ಲ, ಅದು ಆಗ್ತಾರಲ್ಲ, ಅವ್ರು ಉಸಿರು ಹಾಕ್ತಾರೆ ಅವರು. ನಾವು ಮತ್ತೆ ಕೇಳಲ್ಲ ಅವರು. ಆಮೇಲೆ ಮಟಗ ಬಾಟ್ಲಿ ಅದನ್ನು ಸ್ವಲ್ಪ ಬಂದ್ ಮಾಡಿಸ್ತಾರೆ ಅವರು. ಬಟ್ ಯಾರು ಸಣ್ಣ ಸಣ್ಣ ಹುಡುಗರು ಕುಡಿಯೋ ಕಳ್ಕೊಂಡ್ಬಿಟ್ಟಾವು. ಮತ್ತು ಗಾಂಧಿನ ಮಾಡ್ತಾರೆ ಬರೀ ನಮ್ಮೂರಲ್ಲಿ ಅದು ಕುಡಿದು ಜಗ್ಬಿಟ್ಟಾವೆ ನಮ್ಮೂರಲ್ಲಿ. ಅದನ್ನು ಬಂದ್ ಮಾಡಿಸ್ತಾರೆ. ಬಂದ್ ಮಾಡೋದು ಕೆಲವೊಂಟು ಕರೆ ಮಾಡಿ ಅವ್ರ ಗಮನಕ್ಕೆ ಹಾಕ್ಬೋದಲ್ಲ ಸರ್? ಆಗಿಲ್ಲ, ಎಲ್ಲ ಆಗೈತೆ ಮನೆ ಜಗಳ ಆಗೈತೆ. ಮನೆ ಬಿಡ ನಮ್ಮೂರು ಜಗಳ ಆಗೈತೆ, ಜಗ್ಗಿ ಜಗಳ ಆಗೈತೆ, ಸ್ವಲ್ಪ ಜಗಳ ಆಗ್ಯದ. ಆದ್ರಿಂದ ಗಮನಕ್ಕೆ ಯಾರು ತಗೊಂಡಿಲ್ಲ ಬರೋದು. ಅದನ್ನು ಸ್ವಲ್ಪ ಅದನ್ನು ನಮಗೆ ಸ್ವಲ್ಪ ಗಮನ ಕೊಡ್ಬೇಕಾದ್ರೆ ಮಟ್ಕ ಆಗಿರ್ಬೋದು, ಇಸ್ಪೇಟ್ ದಂಧೆ ಆಗಿರ್ಬೋದು, ತುಂಬ ಅಕ್ರಮವಾಗಿ ನಡೀತಿದ್ದಾವಣ. ಅದಕ್ಕೋಸ್ಕರ ನಾವು ಇವತ್ತು ಕಚೇರಿಗೆ ಬಂದಿದ್ದೀವಿ. ಅಲ್ಲ, ಜಿಲ್ಲಾ ಉಸ್ತುವಾರಿ ಸಚಿವರು ಅದಲ್ಲ, ಅಲ್ಲೇ ಕಾಟಗಿ ಸ್ಟೇಷನ್ಗೆ ಹೋಗಿ ಇದು ಮಾಡ್ಬೋದಾಗಿರುತ್ತಲ್ಲ. ಸಚಿವರು ಅದಾರ, ಎಲ್ಲರೂ ಆಗ್ಬಿಟ್ಟು ಮತ್ತೆ ಇಲ್ಲಿಗೆ ಎಷ್ಟದ ಪಾಯಿಂಟ್ಗಳು ಅಕ್ರಮ ಪಾಯಿಂಟ್ಗಳು ಎಷ್ಟದಾವ? 43 ಇದಾವೆ. RIVIಗಳು ಏನು ಮಾಡ್ತಾರ? ಮತ್ತೆ ಎಷ್ಟು ದಿವಸ ಯಾವ ಈಗಲ್ಲ, ಭಾಳ ವರ್ಷದಿಂದ ನಡೆಯಕತ್ತೈತಿ. ಯಾಕೆ ಎಚ್ಚರಾಗಿರಿ? ತಿಳಿಸ್ತಾ ಇದ್ದೀವಿ ಸರ್. ಅವ್ರು ಯಾರಿಗೆ ತಿಳಿಸಿರಿ? ಎಲ್ಲ ಸಂಘಟನೆ ಕಡೆಯಿಂದ ಯಾರಿಗೆ ಮಾಹಿತಿ ಕೊಟ್ರಿ? ಏನಂದ್ರೆ ತಹಸೀಲ್ದಾರ್ ಏನಂದ್ರೆ ಸಂಬಂಧ ಇಲ್ಲ. ಅಕ್ರಮ ಫಿಲ್ಟರ್ ಮರಳು ಹೆಂಗ್ ಆಗ್ತೈತೆ? ತಹಸೀಲ್ದಾರ್ಗಳು ಅಧಿಕಾರಿಗಳು ಸಂಬಂಧ ಇಲ್ಲ ಅಂದ್ರೆ ಹೆಂಗೆ ನಿಮ್ಮ ಸಂಘಟನೆ ಹೋರಾಟ? ಸರ್, ಈಗ ಸಂಬಂಧ ಇಲ್ಲ ಅಂತ ತಿಳಿದಕ್ಕೋಸ್ಕರವಾಗಿ ಮಾನ್ಯ DSP ಸಾಹೇಬ್ರ ಕಡೆ ಬಂದಿವಿ ಸರ್. ಯಾಕೆ ಬಂದೀವಿ ಅಂತಂದರೆ ಅವ್ರು ಫೋನ್ ಮಾಡಿದ ತಕ್ಷಣ ಇಲ್ಲಿ ಅಕ್ರಮ ದಂಧೆ ನಡೀತೆ ಅಂತ ನಾವು ಫೋನ್ ಮಾಡ್ತೀವಿ. ಫೋನ್ ಏನಾಗ ಸಂಬಂಧ ಇಲ್ಲ, ಮೈನ್ಸ್ ಜೂಲಕ್ಕೆ ಸಂಬಂಧ, ಪೊಲೀಸ್ ಇಲಾಖೆ ಸಂಬಂಧ ಅಂತಿದ್ರೆ ಅದಕ್ಕೆ DSP ಸಾಹೇಬ್ರ ಮುಂದೆ ನಾವು ಬಂದೀವಿ. ಯಾರಿಗೆ ಸಂಬಂಧ ಅಂತ ಅವರೇ ಕ್ಲಿಯರಿಟಿ ಕೊಟ್ಬಿಡಲ್ಲ. ನಾವು ಯಾರಿಗೆ ಕಂಪ್ಲೇಂಟ್ ಮಾಡ್ಬೇಕು ನಾವು ಅಂತ ಅವರೇ ನಮಗೆ ಕ್ಲಿಯರ್ ಹೇಳಿ ಕೊಟ್ಬಿಡಲ್ಲ. ನಮಗೆ ಪೊಲೀಸ್ ಇಲಾಖೆಗೆ ಅಲ್ಲಿರ್ತಕ್ಕಂಥ ಸ್ಥಳೀಯ ಇಲ್ಲ, ಪೊಲೀಸ್ ಇಲಾಖೆಗೆ ವಿಷಯ ಗೊತ್ತಿದೆ, ತಹಶೀಲ್ದಾರ್ಗೂ ಗೊತ್ತಿದೆ, ಮತ್ತು ಇತರ ಅಧಿಕಾರಿ RI ಗೊತ್ತಿದೆ, ಕುಲಕರ್ಣಿ ಎಲ್ರಿಗೂ ಗೊತ್ತಿದೆ. ಅದೇ ರೂಟಲ್ಲೇ ತಿರುಗಾಡ್ತಾರೆ ಬೆಳಗ್ಗೆ ಎದ್ರು. ಆದರೆ ಅವ್ರು ಯಾರೋ ನಮಗೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಯಾರಿಗೆ ಸಂಬಂಧ ಅನ್ನೋದು ಮಾನ್ಯ DSP ಸಾಹೇಬ್ರೆ ನಮ್ಗೆ ಸ್ಪಷ್ಟಪಡಿಸ್ಬೇಕಿದೆ. ಈಗ ಅವ್ರ ನಡೆಯನ್ನ ನೋಡ್ಕೊಂಡು ನಮ್ಮ ಮುಂದೆ ಹೆಜ್ಜೆ ಇಡ್ತೀವಿ ಸರ್. ಈಗ ಇಲ್ಲಿವರೆಗೆ ಅಂತ ಅಕ್ರಮ ಪಾಯಿಂಟ್ಗಳ ಮೇಲೆ ಎಷ್ಟು ಮಂದಿ ಮೇಲೆ ಕೇಸ್ ದಾಖಲಾಗಿದೆ ಸರ್? ಅದನ್ನ ಕೇಳಿದ್ವಿ ಸರ್, ಮೊನ್ನೆ ನಾವು ಕೇಳಿದ್ವಿ ಸರ್. ನಾವು ಸುಮಾರು ಕೇಸ್ಗಳನ್ನು ಆಲ್ರೆಡಿ ಅಕ್ರಮ ದಂಧೆ ಮಲಕ ಅವ್ರ ಮೇಲೆ ಮಾಡಿವಿ ನಾವು. ಆದರೆ ಅವ್ರು ಯಾರು ಬಿಡ್ತಿಲ್ಲ. ಮತ್ತು ಇನ್ನು ಈಗ ನೀವು ಲೆಟರ್ ಕೊಡ್ತಿರಲ್ಲ, ಇದ್ರ ಮುಖಾಂತರ ಮತ್ತೆ ಇನ್ನಷ್ಟು ಹೆಚ್ಚಿಗೆ ಮಾಡಿ ದಾಳಿ ಮಾಡ್ತೀವಿ ನಾವು ಅಂತ ಹೇಳ್ತಾರೆ ಸಾಹೇಬರು. ನಾವು ಅವ್ರಿಗೆ ಈ ಪ್ರತಿಭಟನೆ ಮೂಲಕ ಒತ್ತಾಯ ಮಾಡಿದ್ವಿ ಅಂತಾರೆ. ಸಾಬ್ರೆ, ಈಗ ಏನಂತಂದ್ರೆ ವಿಶೇಷ ತಂಡವನ್ನು ಆ ಅಕ್ರಮ ಚಟುವಟಿಕೆಗಳಿಗಾಗಿ ಒಂದು ರಚನೆ ಮಾಡಿ ಅಂತೀವಿ ನಾವು. ಯಾಕೆ ಈ ಏನೋ ಅಕ್ರಮ ಮರಳು ದಂಧೆ ಇರ್ಬೋದು, ಇಸ್ಪಟ್ ಇರ್ಬೋದು, OC ಇರ್ಬೋದು, IPL ಇರ್ಬೋದು, ಇನ್ನೊಂದು ಇರ್ಬೋದು, ಎಲ್ಲ ಅಕ್ರಮ ದಂಧೆಗಳು ಏನದಲ್ಲ, ಆ ದಂಧೆಗಳಿಗಾಗಿ ಒಂದು ವಿಶೇಷ ತಂಡವನ್ನು ರಚನೆ ಮಾಡಿ ಕಳಿಸಿ ವಿಶೇಷವಾಗಿ ಸತತ ಒಂದು ತಿಂಗಳ ಒಂದು 15 ದಿನನೂ ತಮ್ಮ ಸಮಯ ಎಷ್ಟು ಬೇಕಾದ ಅಷ್ಟು ಸಮಯವನ್ನು ಅದಕ್ಕೆ ಮೀಸಲಿಟ್ಟು ಅದನ್ನು ಕೊನೆಗೊಳಿಸಬೇಕು. ಯಾಕಂತ ಕೇಳಿದಂತಂದರೆ ಸುಮಾರು ಅಧಿಕಾರಿಗಳು ಕೊಟ್ಟರು ಕೂಡ ಬರೇ ಸಂಬಂಧ ಇಲ್ಲ. ಅದಕ್ಕೆ ಯಾರಿಗೆ ಸಂಬಂಧ ಇದೆಯಾ ಇಲ್ಲ. ಎರಡನೇದು ಒಂದು ಸಂಬಂಧ ಇದೆ ತಮಗೆ ಅನ್ನೋದಾದರೆ ವಿಶೇಷ ತಂಡವನ್ನು ರಚನೆ ಮಾಡಿ ಕೂಡಲೇ ಅವರೆಲ್ಲರ ಮೇಲೆ ದಾಳಿ ಮಾಡಿ ದಂಡ ಹಾಕಿ ಅವ್ರ ಮೇಲೆ ದೀರ್ಘಾವಧಿ ಪ್ರಕರಣ ದಾಖಲೆ ಮಾಡಿ ಅವ್ರನ್ನ ಈ ಜಿಲ್ಲೆಯಿಂದ ಗಡೀಪಾರು ಮಾಡಬೇಕು ಅಂತೇಳಿ ಈ ಪ್ರತಿಭಟನೆ ಉದ್ದೇಶ ಆಗಿದೆ ಸರ್. ಈಗ ಯಾರಾದರೂ ಪ್ರಶ್ನೆ ಮಾಡಿರ್ತೀವಿ ಸರ್, ಅವ್ರಿಗೆ ಇನ್ನೊಬ್ಬರ ಮುಖಾಂತರ ಥರ್ಡ್ ಪಾರ್ಟಿ ಮುಖಾಂತರ ಬೆದರಿಕೆ ಹಾಕ್ಸೋದು, ನೀವೇನು ಮಾಡ್ಕೊ ಹೋಗೋದು. ಇಲ್ಲಾಂದರೆ ನಮ್ದು ಒಂದೇ ಪಾಯಿಂಟ್ ಐತನಪ್ಪ ತೆಗ್ಯದವ, ಅವ್ರು ಬಂದ್ ಮಾಡ್ತಾರೆ, ನಾವು ಬಂದ್ ಮಾಡ್ತೀವಿ. ಹಿಂಗೆ ಒಬ್ರ ಮೇಲೆ ಒಬ್ಬರು ನಾವೇ ಹೇಳ್ತಾ ಇದ್ದಾರೆ ಸರ್. ಯಾರು ಬೆದರಿಕೆ ಹಾಕಿದವ್ರು? ಯಾರು? ಮರಳು ಪಾಯಿಂಟ್ ಯಾರು ಸರ್? ಎಷ್ಟದವ? ನವಲಿ, ಕನಗಿರಿ, ಒಟ್ಟು ನವಲಿ ಸೇರಿ ಎಲ್ಲ 43 ಪಾಯಿಂಟ್ ಅದ ಸರ್. ಅದಕ್ಕೆ ಅನಧಿಕೃತ ಏನದಾವಲ್ಲ ಅವನ್ನೆಲ್ಲ ಈ ಕೂಡಲೇ ತಕ್ಷಣ ಬಂದ್ ಮಾಡಿಸ್ಬೇಕು. ಅದಕ್ಕೆ ಆ ಒಂದು ಉದ್ದೇಶ ಇಟ್ಕೊಂಡು ಮಾಡಿ ಸರ್. ಈಗ 2-3ನೇ ಸಲ ಇದೆ ಸರ್ ನಮ್ಮ ಸಂಘಟನೆ ಪ್ರಶ್ನೆ ಮಾಡೋದು. SP ಅವ್ರ ಗಮನಕ್ಕೆ ತಂದಿರ? ತಂದಿಲ್ಲ ಸರ್. ಮೊನ್ನೆ ತಹಶೀಲ್ದಾರ್ ಗಮನಕ್ಕೆ ಕೊಟ್ಟಿವಿ ಸರ್. ತಹಶೀಲ್ದಾರ್ ಸಾಹೇಬ್ರಿಗೆ ಹೇಳಿದ್ರೆ ನಮಗೆ ಸಂಬಂಧ ಪಡಲ್ಲಪ್ಪ, ಅವ್ರಿಗೆ DGMಗೆ ಸಂಬಂಧ ಪಡ್ತಾ ಅಂತ ಹೇಳ್ತಾರೆ ಸರ್. ಈಗ ತಾಲೂಕು ದಂಡಾಧಿಕಾರಿ ಹೇಳ ಸರ್, ಅವ್ರ ನೇತೃತ್ವ ಇಲ್ದೇ ಹೆಂಗೆ ಮಾಡ್ತಾರೆ ಸರ್ ಅವರು?
ಆದ್ದರಿಂದ ಅವರು ಹೇಳಿಕೆಯನ್ನು ನಾವು ಸ್ವಲ್ಪ ಗಮನ ಹರಿಸ್ಬೇಕಾಗುತ್ತೆ. ಅದರಿಂದ ನಾವು ಯಾರ ಇಲಾಖೆಗಳಿಗೆ ಕೇಳ್ಬೇಕು, ಯಾವ ಅಧಿಕಾರಿಗೆ ಕೇಳ್ಬೇಕಂತೇಳಿ ಈಗ ಮಾನ್ಯ DYS ಅವರಿಗೆ ಮನವಿ ಪತ್ರ ಸಲ್ಲಿಸಕ್ಕೆ ಬಂದಿವಿ ಸರ್. ಆದ್ದರಿಂದ ನಮ್ಮ ಉದ್ದೇಶ ಇಷ್ಟೇ, ಇಲ್ಲಿ ಹಳ್ಳಿಗಳಲ್ಲಿ ಅಕ್ರಮವಾಗಿ ಮದ್ಯ ಆಗಲಿ ಮರಳಾಗಲಿ ಸಾಗಣೆ ಮಾಡ್ತಾರಲ್ಲ ಸರ್, ಅಂಥವ್ರ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡು ಇನ್ನು ಮುಂದೆ ಅವರು ಅಂಥ ಅಕ್ರಮಗಳಿಗೆ ಮುಂದಾಗದಂತೆ ಅವ್ರನ್ನ ಕಡಿವಾಣ ಹಾಕ್ಬೇಕಂತೇಳಿ ನಮ್ಮ ಹೋರಾಟ. ಒಂದು ವೇಳೆ ಕ್ರಮ ಕೈಗೊಳ್ಳಿದ್ರೆ ನಿಮ್ಮ ಸಂಘಟನೆ ಮುಂದೆ ಉದ್ದೇಶ ಏನು? ನಮ್ಮ ಸಂಘಟನೆ ಕಡೆಯಿಂದ ಸರ ಕೊಪ್ಪಳ ಜಿಲ್ಲಾದ್ಯಂತ ಬೃಹತ್ ಪ್ರತಿಭಟನೆ ರ್ಯಾಲಿ, ಬೈಕ್ ರ್ಯಾಲಿ ಮುಖಾಂತರ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನಿರಂತರವಾಗಿ ಧರಣಿ ಕೊಡುವ ಯೋಚನೆ ಮಾಡಿದ್ದೀವಿ ಸರ್. ಎಲ್ಲ ಮುಂದೆ ಒಂದಿನ ಮೀಟಿಂಗ್ ಮಾಡ್ಕೊಂಡು ಇವರು ಕ್ರಮ ನೋಡಿ ಮುಂದೆ ನಾವು ನಿರ್ಧಾರ ಮಾಡುವರು. ಕಲ್ಯಾಣ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸರ್ಕಾರಿ ತಾಲೂಕು ಅಧ್ಯಕ್ಷರು ಏನ್ರಿ ನಮ್ಮ ತಾಲೂಕಿನ ವ್ಯಾಪ್ತಿಯೊಳಗೆ ಏನು ಗೊತ್ತು ಇದು ಅಕ್ರಮ ಚಟುವಟಿಕೆಗಳು ಯಾವ ರೀತಿ ನಡೆಯಕೈತೆ ಅಂದ್ರೆ ಸರ, ಅದನ್ನು ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಅಲ್ಲಿ ಜಾಸ್ತಿ ಹೆಚ್ಚು ಇವು ಅಕ್ರಮ ಚಟುವಟಿಕೆ ಏನು ಮದ್ಯ ಮಾರಾಟ ಮಾಡ್ತಾರಲ್ಲ, ಊರ ಪಕ್ಕದನ್ನ ಮಾರಕೈತಿ ಬಿಟ್ಟಾರ. ಅಲ್ಲಿ ವಿದ್ಯಾರ್ಥಿಗಳು ವಾಸನೆ ಇದು ಮಾಡಿ ಆ ವಿದ್ಯಾರ್ಥಿಗಳು ನಮ್ಮ ಮಕ್ಕಳು ಇವತ್ತು ಕುಡಿಯೋ ಸ್ಟೇಜಿಗೆ ಬಂದ್ಬಿಟ್ರೆ ಇವತ್ತು. ಯಾಕಂದ್ರೆ ಸ್ಕೂಲ್ ಪಕ್ಕದನ ಅಕ್ರಮ ಚಟುವಟಿಕೆಗಳು ಮದ್ಯ ಮಾರಾಟ ಮಾರೋದು, ಆಮೇಲೆ ಅದೇನೋ ಓಸಿ ಬರೆಯೋದು, ಇವೆಲ್ಲ ಇದರಿಂದ ಭಾಳ ನಮಗೆ ಭಾಳ ತೊಂದರೆ ಆಕೈತಿ ಬಿಡತ್ರಿ. ಆಮೇಲೆ ಉಸಿನ ಗಾಡಿಗಳು ಏನು ಬರ್ತಾವೆ ನೋಡ್ರಿ, ಮರಗಳು ಹಾಕಿ ಬರ್ಬೇಕಾದ್ರೆ ಸಾರಿ ಪಕ್ಕದಲ್ಲಿ ಬರ್ತಾವೆ, ಧೂಳು ದುಮ್ಮ ಇರ್ತೈತಿ, ಎಲ್ಲ ಸಾಲಕ್ಕೆ ಹೋಗೈತಿ. ಅಲ್ಲೆಲ್ಲ ಮಕ್ಕಳಿಗೆ ಭಾಳ ತೊಂದರೆ ಆಗತೈತಿ. ಮಾಸ್ಟ್ರು ಭಾಳಷ್ಟು ಸಲ ನಮಗೆ ಸಂಘಟನೆ ಒತ್ತಾಯ ಮಾಡ್ಯಾರ, ಇದ್ರಾಗ ನಮ್ಗೆ ಭಾಳ ತೊಂದರೆ ಆಗತೈತಪ್ಪ, ನೀವೆಲ್ಲ ಹೇಳ್ರಿ ಒಂದು ಸ್ವಲ್ಪ ಅನುಕೂಲ ಮಾಡಿಸ್ಕೊಡ್ರೆ ಮಕ್ಕಳಿಗೆ ಭಾಳ ತೊಂದರೆ ಆಗತೈತಿ. ಇದರಿಂದ ಒಂದು ಸ್ವಲ್ಪ ಏನೋ ಒಂದು ನೀವೆಲ್ಲ ಸಂಘಟನೆ ಸೇರಿ ಸ್ವಲ್ಪ ಪಡಿವಾಣ ಆಗ್ತದೆ. ಶಾಲೆಗರ ಮುಖ್ಯ ಪಾಯಿತರ ಸಮೇತ ನಮಗೆ ಸ್ವಲ್ಪ ಇನ್ಫಾರ್ಮೇಷನ್ ಹೇಳ್ಯಾರ. ಆ ಒಂದು ಉದ್ದೇಶ ಇಟ್ಕೊಂಡು ನಾವು ಇವತ್ತು ಈ ಒಂದು ಹೋರಾಟ ಮುಖಾಂತರ ನಾವು ಇವತ್ತು ಮನೆ ಪತ್ರ ಸಲ್ಲಿಸಕ್ಕೆ ಬಂದಿವ್ರಿ. ನಮ್ಮ ಹೋರಾಟ ಇಷ್ಟ ಐತಿ. ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಇವತ್ತು ಈ ಗಂಗಾವತಿಯಿಂದ ಕೊಪ್ಪಳ DC ಆಫೀಸ್ವರೆಗೂ ನಾವು ಇವತ್ತು ಬೈಕ್ ರ್ಯಾಲಿ ಮುಖಾಂತರ ಧರಣಿ ಮಾಡೋಕೆ ನಾವು ಇವತ್ತು ಈ ಒಂದು ನಮ್ಮ DSP ಸಾಹೇಬರು ನಮ್ಮ ಮನವಿ ಯಾವ ರೀತಿ ನಮಗೆ ಅವರು ಅನುಸರಿಸ್ತಾರೆ ಅಂತ ನಾವು ಅದನ್ನ ವಿಚಾರ ಮಾಡಿಕೊಂಡು ಮುಂದಿನ ಮೇಲೆ ನಾವು ಅವ್ರ ವಿಚಾರಗಳು ತಿಳ್ಕೊಂಡು ನಾವು ಮುಂದೆ ಹೇಳೋದಂತ ನಾವು ತೀರ್ಮಾನ ಮಾಡಿದ್ವಿ. ಕಲ್ಲು ಗಣಿಗಾರಿಕೆ, ಇಸ್ಪೇಟು, ಜೂಜು, ಹಲವಾರು ಅಕ್ರಮ ಕಾರ್ಯಚಟುವಟಿಕೆಗಳು ನಡೀತಾ ಇದೆ. ಸಂಗಾಪುರದಲ್ಲಿ ನಡೆಯುವಂಥ ಕಲ್ಲು ಗಣಿಗಾರಿಕೆಯಿಂದ ಬರುವಂಥ ಜನಗಳಿಗೂ ಕೂಡ ದಾರಿಯಲ್ಲಿ ಬರಬೇಕಾದ್ರೂ ಕೂಡ ಭಾಳಷ್ಟು ಜನಗಳಿಗೆ, ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ. ಮತ್ತು ಇನ್ನೂ ಮುಖ್ಯವಾಗಿ ಸಾಹೇಬರ ಗಮನಕ್ಕೆ ನಾವು ತರಲು ಇಚ್ಛೆ ಬಯಸ್ತೀವಿ. ಸುತ್ತಮುತ್ತಲಿನಲ್ಲಿ ಒಂದು ಪಾನ್ ಶಾಪಲ್ಲಿ ಕೂಡ ಮದ್ಯ ಮಾರಾಟ ಆಗ್ತಾ ಇದೆ. ಅದು ಭಾಳ ದುರದೃಷ್ಟಕರ ಸಂಗತಿ. ಯಾಕಪ್ಪ ಅಂತಂದ್ರೆ ನಮ್ಮವರೇ ಕುಡಿಯೋರಲ್ಲಿ. ಆ ಸ್ಕೂಲ್ ಪಕ್ಕದಲ್ಲಿ ಕೂಡ ಒಂದು ಪಾನ್ ಶಾಪಲ್ಲಿ ಕುಡಿಯುವಂಥ ಕಾರ್ಯಚಟುವಟಿಕೆ ನಡೀತೈತೆ. ಅದು ಮೊದಲಿಂದಲೂ ಬಂದಿದ್ದಂಥ ನಮ್ಮ ಒಂದು ಅಭಿಪ್ರಾಯ. ದಯವಿಟ್ಟು ಮತ್ತು ನಮ್ಮ ಪೊಲೀಸ್ ಇಲಾಖೆಯವರು ಅದನ್ನು ಮತ್ತು ಸ್ಪಂದಿಸಿ ಅವುಗಳನ್ನು ತಡೆ ಹಿಡಿಯುವಲ್ಲಿ ನಮಗೆ ನ್ಯಾಯ ಕೊಡಿಸ್ಬೇಕು. ಯಾಕಂತಂದ್ರೆ ನಮ್ಮ ಅಕ್ಕ ತಂಗಿಯವರು, ನಮ್ಮ ಅಣ್ಣ ತಮ್ಮಂದಿರು ನಮ್ಮವರೇ ಕುಡಿಯೋದು ಜಾಸ್ತಿ. ಈ ದಲಿತರು, SC ST ಅಲ್ಪಸಂಖ್ಯಾತರು, ಹಿಂದುಳಿದವರು ಅಂತ ಏನು ಹೇಳ್ತೀವಲ್ಲ, ಶೂದ್ರರು ಅಂತ, ನಮ್ಮರೇ ಕುಡಿಯೋದು, ನಮ್ಮರೇ ದುಶ್ಚಟಕ್ಕೆ ಬಲಿಯಾಗೋದು, ನಮ್ಮರೇ ಜೀವನವನ್ನು ನಾಶ ಮಾಡ್ಕೊಳ್ಳೋದು. ಅದಕ್ಕೆ ಸಾಹೇಬ್ರ ದಯವಿಟ್ಟು ನಾವು ಮನವಿ ಮಾಡ್ತಾ ಇದ್ದೀವಿ. ನಾವೇನೋ ಒಂದು ಮನವಿ ಕೊಡ್ತಾ ಇದ್ದೀವಿ ಅಷ್ಟೇ, ಮನವಿ ಮಾಡ್ತಾ ಇದ್ದೀವಿ. ಪೊಲೀಸ್ ಇಲಾಖೆಯವರು ನಮಗೆ ಮತ್ತು ನ್ಯಾಯ ಕೊಡಿಸ್ತಾರೆ ಅಂತ ನಮಗೆ ನಂಬಿಕೆ ಇದೆ. ದಯವಿಟ್ಟು ಈ ಗಂಗಾವತಿ ಸುತ್ತಮುತ್ತಲಿನಲ್ಲಿ ಇರ್ತಕ್ಕಂಥ ಎಲ್ಲ ಈ ಅಕ್ರಮ ದಂಧೆ ನಡೀತಾ ಇದೆಯಲ್ಲ, ದಯವಿಟ್ಟು ಬಂದ್ ಮಾಡಬೇಕು. ಮತ್ತು ಮರಳು ದಂಧೆ ಕೂಡ ನಡೀತಾ ಇದೆ. ದಯವಿಟ್ಟು ಮರಳು ದಂಧೆ ಕೂಡ ನಡೀತಾ ಇದೆ. ಕಂಪ್ಲಿ ಭಾಗದಿಂದ ಬರುತ್ತೆ ಮತ್ತು ಸಿಂಧನೂರು ಭಾಗದಿಂದ ಕೂಡ ಬರುತ್ತೆ. ನಾನು ಸಿಂಧನೂರು ಭಾಗದಲ್ಲಿ ನೇರವಾಗಿ ನೋಡಿ ಬಂದೆ. ನಾನು ಮರಳು ಸುಮ್ಮನೆ ತೆಗಿತಾ ಇದ್ದಾರೆ ಹಂಗೆ, ಅದೇನು ನಿಧಿ ಬರುತ್ತೆ. ಮತ್ತು ಗಂಗಾವತಿ ತಾಲೂಕು ಸುತ್ತಮುತ್ತಲೂ ಕೂಡ ಮರಳು ದಂಧೆ ರಾತ್ರಿ ಹೊಡಿತಾ ಇರ್ತಾರೆ. ಭಾಳಷ್ಟು ಆಕ್ಸಿಡೆಂಟ್ ಆಗುತ್ತೆ, ತೊಂದರೆಗಳಾಗ್ತಿರುತ್ತೆ. ಮತ್ತು ರಾತ್ರಿ ತಗೊಂಡೋಗಿ ದಯವಿಟ್ಟು ನಮ್ಮ ಪೊಲೀಸ್ ಇಲಾಖೆ ನಮಗೇನಾದರೂ ಇವತ್ತು ಒಂದು ಅಂಗ ಅಂತ ಹೇಳಿದ್ರೆ ಅದು ಪೊಲೀಸ್ ಇಲಾಖೆ ಒಂದು ಭಾಗ ಅಂತ ಹೇಳ್ಬೋದು. ನಮಗೆ ಪೊಲೀಸ್ ಇಲಾಖೆ ಅನ್ನುವಂಥದ್ದು ಇಲ್ಲ ಅಂತಂದಿದ್ರೆ ಸಾರ್ವಜನಿಕರು ಜೀವನ ಮಾಡುವಂಥದ್ದೇ ಭಾಳ ಕಷ್ಟ ಆಗ್ತಿತ್ತು. ಸಂವಿಧಾನದ ಅಡಿಯಲ್ಲಿ ನಮಗೆ ಬದುಕುವಂಥ ಹಕ್ಕು ಕೊಟ್ಟಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಮತ್ತು ಕೇಳುವಂಥ ಹಕ್ಕನ್ನು ಕೊಟ್ಟಿದ್ದಾರೆ, ಮಾತನಾಡುವಂಥ ಹಕ್ಕನ್ನು ಕೊಟ್ಟಿದ್ದಾರೆ. ದಯವಿಟ್ಟು ನಮ್ಮ ಪೊಲೀಸ್ ಇಲಾಖೆಯಲ್ಲಿ ನಾವು ಮನವಿ ಮಾಡ್ತಾ ಇದ್ದೀವಿ, ದಯವಿಟ್ಟು ಎಲ್ಲವುಗಳನ್ನು ಪರಿಶೀಲನೆ ಮಾಡಿ ಆ ಸಮಸ್ಯೆಗಳಿಗೆ ಪರಿಹಾರ ಮಾಡಿ ಮತ್ತು ನಮ್ಮ ಸಮುದಾಯಗಳಿಗೆ ಅಂತಂದರೆ ಆಗುವಂಥ ಮತ್ತು ಸಣ್ಣ ಪುಟ್ಟ ನೋವುಗಳನ್ನು ಮತ್ತು ತೊಂದರೆಗಳನ್ನು ನೀಗಿಸ್ಬೇಕಂತ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಮತ್ತು ಇನ್ನೊಂದು ಮುಖ್ಯವಾಗಿ ಅಂತಂದರೆ ಉಪನಿರೀಕ್ಷಕರು ಅವರಲ್ಲಿ ನಾವು ಮನವಿ ಮಾಡ್ತಾ ಇದ್ದೀವಿ. ಮತ್ತು ಅವರು